ಸರ್ ಹೇಳಿ. ನಮಸ್ಕಾರ. ನಾನು ಸಂಜಯ್ ಜಾಗೀದಾರ್, ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಉಪಾಧ್ಯಕ್ಷ. ಇವತ್ತು ಬೀದರ್ಗೆ ಆಗಮಿಸಿದ್ದೆ. ನನ್ನ ಟೂರ್ ಪ್ರೋಗ್ರಾಮ್ ಇದೆ ಬೀದರ್. ಇವತ್ತು ಬೀದರ್, ನಾಳೆ ಗುಲ್ಬರ್ಗ. ಬೀದರಲ್ಲಿ ರಿವ್ಯೂ ಮೀಟಿಂಗ್ ಮಾಡಿದೆ. ನಾನು ಕೆಲವೊಂದು ಲೋಪದೋಷ ಕಂಡು ಬಂತು ಇಲ್ಲಿ. ಕೆಲವೊಂದು ಮಾಹಿತಿಗಳು ಕರೆಕ್ಟಾಗಿ ಕೊಡಲಿಲ್ಲ. ಹಾಗಾಗಿ ನಾನೆಲ್ಲ ಆಫೀಸರ್ಸ್ಗಳಿಗೆ ನಾನು ನಮ್ಮ ಜನರಿಗೆ ಮಾಹಿತಿ ಕೊಡುವಂಥ ಕೆಲಸ ನಾನು ಹೇಳಿದ್ದೀನಿ ಈಗಾಗಲೇ. ಕೆಲವೊಂದು ಸಮಸ್ಯೆ, ಡಿಜಿಟಲ್ ಖಾತಾದೇನೋ ಸ್ವಲ್ಪ ಸಮಸ್ಯೆಗಳು ಇದ್ದಿತ್ತು. ಅದು ಕೆಲವು ನಮ್ಮ ಅಣ್ಣತಮ್ಮರು ಅದ್ರ ಬಗ್ಗೆ ಭಾಳ ಚಿಂತನೆ ಮಾಡ್ತಾಯಿದ್ರು. ಆದರೆ ನಾನು ಅವ್ರಿಗೆ ಪ್ರತಿಯಾಗಿ ಆ ಡಿಜಿಟಲ್ ಖಾತೆ ಇರಲಿಲ್ಲ ಅಂದರೆ ಏನು ಕೊಡಬೇಕು ಅಂತದೆಲ್ಲ ಹೇಳಿದ್ದೀನಿ ನಾನು. ಹಾಗಾಗಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಹೊಸ ಸ್ಕೀಮ್ಸ್ಗಳೆಲ್ಲ ನಾವು ಅಪ್ಲೈ ಇದು ಮಾಡಿದ್ದೀವಿ ಆನ್ಲೈನ್ ಮುಖಾಂತರ. ಈ ಹೆಣ್ಮಕ್ಳಿಗೆ ಸ್ವಯಂ ಗುಂಪು ಇದ್ದರೆ ಅದ್ರಾಗ 2 ಲಕ್ಷ ಕೊಡ್ತಾ ಇದ್ದೀವಿ. ಫಾರೆನ್ ಸ್ಟಡಿ ಇದೆ, ಅರು ಸ್ಕೀಮ್ ಇದೆ, ಭಾಳಷ್ಟು ಸ್ಕೀಮ್ಸ್ಗಳೆಲ್ಲ ನಾವು ಆಲ್ರೆಡಿ ಸ್ಕೀಮ್ಗಳೆಲ್ಲ ಎರೆದಿದೆ. ಕೆಲವು ಆಟೋಗಳದ್ದು, ಕೆಲವು ಸಾರಥಿದು ಬಂದಿದೆ. ಅದಕ್ಕೆ ಸ್ವಲ್ಪ ಪೆಂಡಿಂಗ್ ಆಗಿದೆ. 31st ಒಳಗಡೆ ಕೊಡಬೇಕಾಗಿತ್ತು. ಆದರೂ ಸಹ ಈಗ ಕೆಲವೊಂದು 31st ಆದಮೇಲೆ ತಂದು ಕೊಟ್ಟಿದ್ದಾರೆ. ಅಂಥವ್ರದ್ದು ಸ್ವಲ್ಪ ನಾನು ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಅದ್ರ ಜೊತೆಗೆ ಎಲ್ಲ ಆಫೀಸರ್ಸ್ಗಳಿಗೆ, ಡಿಒಗೂ ಡಿಎಮ್ಗೂ ಇಬ್ಬರಿಗೂ ಹೇಳಿದ್ದೀನಿ ನಾನು. ಆದಷ್ಟು ಬೇಗ ನಮ್ಮ ಜನರಿಗೆ ಯಾರೇ ಬಂದರೂ ಅಂಥವ್ರಿಗೆಲ್ಲ ಒಳ್ಳೆ ಕರೆಕ್ಟಾಗಿ ಮಾಹಿತಿ ಕೊಡುವಂಥ ಕೆಲಸ ಇನ್ನು ಅಫಿಷಿಯಲಿ ಆಗಿ ಮಾಡಬೇಕಾಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮುದಾಯ ಅಭಿವೃದ್ಧಿ ಆಗಬೇಕು. ಇವತ್ತು ಸರ್ಕಾರ ದುಡ್ಡು ಕೊಡ್ತಾ ಇದೆ ಅಂದರೆ, ಇವತ್ತು ಬೀದರ್ ಜಿಲ್ಲೆಗೆ 120 ಕೋಟಿ ಕೊಟ್ಟಿದೆ ಇವತ್ತು. ಅದರಲ್ಲಿ ಕೆಲವೊಂದು ಭಾಳಷ್ಟು ಇದೆ, ಹೇಳಬೇಕಾಗಿದೆ. ಇವತ್ತು ಕೆಲವೊಂದು 23, 24, 25, 25 ಇದೆ. ಅಂಥವೆಲ್ಲ ಏನು ಸ್ಕೀಮ್ಸ್ ಇದೆ, ಆ ಸ್ಕೀಮ್ಸ್ಗಳು ನಮ್ಮ ಒಂದು ಚರ್ಚ್ ರಿನಿವೇಷನು, ಚರ್ಚು, ಸಮುದಾಯ ಭವನ, ಕಾಂಪೌಂಡ್ ವಾಲು, ಇಂಥವು ಯಾರು ಕೆಲಸ ಮಾಡಿಲ್ಲ ಅಂಥವ್ರ ವಿರುದ್ಧ ಆದಷ್ಟು ಬೇಗ ನಾನು ಆ ಸ್ಪಾಟಿಗೆ ಹೋಗಿ ನೋಡಿ ಆದಷ್ಟು ಬೇಗ ಅಂಥವ್ರ ಬಗ್ಗೆ ನಾನು ಒಂದರ ಕೆಲಸ ಮಾಡಿ ಒಂದರ ಸರ್ಕಾರ ದುಡ್ಡು ವಾಪಸ್ ಕೊಡಿ ಅಂತ ಕೆಲಸ ನಾನು ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಏನು ಕೆಲವು ನಮ್ಮ ಅಣ್ಣ ತಮ್ಮರು ಕೆಲವರು ಅವ್ರಿಗೆ ಮಾಹಿತಿನೇ ಇಲ್ಲ. ನಮ್ಮ ಆಫೀಷಿಯಲಿ ಹಿಂದೆ ಬರ ಕೊಟ್ಟಿದ್ದಾರೆ, ಅವ್ರಿಗೆ ಮಾಹಿತಿನೇ ಇಲ್ಲ. ಹೋಗಿ ಪ್ರೆಸ್ ಎದುರು ಕುಂತು ಮಾತಾಡಿದ್ದಾರೆ. ಅಂಥವ್ರಿಗೆಲ್ಲ ನಾನು ತಕ್ಕ ಸಮಯದಲ್ಲಿ ನಾನು ಅದಕ್ಕೆ ಏನು ಆನ್ಸರ್ ಮಾಡಬೇಕಾಗಿದೆ ನಾನು ಮಾಡ್ತೀನಿ. ಆದರೆ ಫಸ್ಟು ನಾನು ಇವರೆಲ್ಲರಿಗೂ ನಾನು ಒಂದೇ ಹೇಳ್ತೀನಿ, ಮೊದಲು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಏನಿದೆ, ನಿಗಮ ಏನಿದೆ, ನಿಗಮದ ರೂಲ್ಸ್ ಏನಿದೆ, ಇವೆಲ್ಲ ಅರ್ಥ ಮಾಡ್ಕೊಂಡು ನೀವು ಮಾತಾಡೋದು ಕಲೀರಿ. ಭಾಳ ಮುಂದೆ ನಿಮಗೆ ಭಾಳ ಭವಿಷ್ಯ ಇದೆ. ಹಾಗಾಗಿ ನೀವು ನನ್ನ ವಿರುದ್ಧ ಮಾಡಿದ್ದೀರಿ, ಆಗಾಗಲೇ ನಾನು ಮಾಡ್ಬೇಕಂತಲ್ಲ. ನಾನು ಯಾಕೆ ನಿಮ್ಮ ವಿರುದ್ಧ ನಾನು ಮಾನಷ್ಟ ಮೊಕದ್ದಮ ಹಾಕಬಾರ್ದು? ನಾನು ಯಾಕೆ ಮಾಡಬಾರ್ದು? ನಾನು ಮಾಡ್ಬೇಕು, ನನಗೂ ರೈಟ್ಸ್ ಇದೆ. ಪರ್ಸನಲ್ ಆಗಿ ಯಾರೂ ಬರಬಾರ್ದು. ಅದಕ್ಕೆ ಸಮುದಾಯದಿದೆ, ಈ ಕಮ್ಯುನಿಟಿದಿದೆ. ಒಂದು ವೇಳೆ ನಾನೇನಾದರೂ ತೆಗೆದ ಅಂದರೆ ಒಬ್ಬರು ನಿಂದ್ರಲ್ರಿ ಇಲ್ಲಿ. ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ತೆಗೆದ 13, 15 ಹಿಡಿದು ತೆಗೆದ ಅಂದರೆ ಒಂದು ಕಲ್ ಕೂಡಿಸಿಲ್ಲ. ಆದರೆ 20 ಲಕ್ಷ ರೂಪಾಯಿ ತೊಗೊಂಡು ನೀವು ಅಕೌಂಟಾಗಿ ಇಟ್ಕೊಂಡು ಕುಂತಿದ್ದೀರಿ ನೀವೆಲ್ಲ. 100% ಆಗಾರೆ ನೀವು ಈ ಥರ ಆಯ್ತಂದ್ರೆ 100% ನಾನು ಪೋಸ್ಟ್ ಎಲ್ಲ ತೆಗೆಯುವಂಥ ಕೆಲಸ ಮಾಡ್ತೀನಿ. ಸರ್ಕಾರ ದುಡ್ಡಿದೆ, ಸರ್ಕಾರ ವಾಪಸ್ ಬರಲೇಬೇಕು. ಇಲ್ಲ ಅಂದರೆ ಕೆಲಸ ಆಗಬೇಕು, ಸಮುದಾಯದ ಕೆಲಸ ಆಗಬೇಕು. ಈ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.